ನೋಡಿ ಒಳ್ಳ ನಿನ್ಸರಿ ನಿನ್ನ ಫೇಸ್ ತೋರಿಸು, ನಿನ್ನ ಡ್ರೆಸ್ ತೋರಿಸು ಎಲ್ಲ ನೋಡಿ. ಇಷ್ಟು ಈ ರೋಡು ಎಷ್ಟು ಅಂದ್ರೆ ಭಯ ಬರೋ ತರ ಇತ್ತು. ಹೇಗ್ ಕಾಣ್ತಿದ್ದೀನಿ ನಾನು ಇವತ್ತು? ಅಪರಂಜಿ ತರ ಕಾಣ್ತಿದ್ಯಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವರುಣ ಗಾನ. ಗೈಸ್, ನಾನು ರೆಡಿಯಾಗಿ ಕೂತಿದ್ದೀನಿ. ವರುಣ್ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ಟೆಂಪಲ್ಗೆ ಹೊರಟಿದ್ದೀವಿ. ನಾನೊಂದು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ನಾನು ರೆಡಿ ಆದ್ರೂ ವರುಣ್ ಇನ್ನೂ ರೆಡಿಯಾಗಿಲ್ಲ. ಸೊ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಇನ್ನು ಎಷ್ಟೊತ್ತಾಗುತ್ತೆ ರೆಡಿ ಆಗೋದಕ್ಕೆ ಅಂತ. ಗೈಸ್, ನಾವಿವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವರುಣ್ ರೆಡಿ ಆಗೋಕ್ಕೆ ಅರ್ಧ ಗಂಟೆ ಮಾಡಿದ್ವಿ. ಗೈಸ್, ಫಸ್ಟ್ ಸ್ನಾನಕ್ಕೆ ಹೋಗಿದ್ದು, ಫಸ್ಟ್ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ಗಾಯನ ಪ್ರಿಯ. 45 ಮಿನಿಟ್ಸ್ 1 ಅವರ್ ತಗೊಂಡಿದ್ದು. ನೋಡಿ ಒಳ್ಳ ನಿನ್ಸರಿ ನಿನ್ನ ಫೇಸ್ ತೋರಿಸು, ನಿನ್ನ ಡ್ರೆಸ್ ತೋರಿಸು ಎಲ್ಲ ನೋಡಿ. ಇಷ್ಟು ರೆಡಿ ಆಗೋಕ್ಕೆ ಎಷ್ಟೊತ್ತು ಟೈಮ್ ತಗೊಂಡಿರ್ಬೋದು ಗೆಸ್ ಮಾಡಿ, ಕಮೆಂಟ್ ಮಾಡಿ. ನಾನು ಜಸ್ಟ್ ಮ್ಯಾಕ್ಸಿಮಮ್ 20-25 ಮಿನಿಟ್ಸ್ ತಗೊಂಡಿದ್ದೀನಿ ಅಷ್ಟೇ. ನಾನು ರೆಡಿ ಆಗಕ್ಕೆ ಹೋದಾಗ ಸ್ನಾನ ಮಾಡಕ್ಕೆ ಹೋದಾಗ ಹೇಳಿ ನಾನು ಕೇಳಿಸ್ಕೊಂಡೆ. ಆ್ಯಕ್ಚುಲಿ ಕೇಳ್ತಿತ್ತು, ಬಟ್ ಇವಾಗ ರಿಯಲ್ ಫ್ಯಾಕ್ಟ್ ಹೇಳ್ತಿದ್ದೀನಿ. ಗಾಯನ ಪ್ರಿಯ ರೆಡಿ ಆಗಕ್ಕೆ ಟೈಮ್ ಎಷ್ಟು ತಗೊಂಡಿರ್ಬೋದು ಮ್ಯಾಕ್ಸಿಮಮ್. ನಾನು ವೇಟ್ ಮಾಡ್ದೆ ತಾನೆ. ಅಲ್ಲ, ವೇಟ್ ಮಾಡಿದೆ, ಒಪ್ಕೊಂಡೆ. ಬಟ್ ಫಸ್ಟ್ ಸ್ನಾನ ಮಾಡಕ್ ಫಸ್ಟ್ ರೆಡಿ ಆಗಿ ಸ್ಟಾರ್ಟ್ ಮಾಡಿ. ಬೇಗ ರೆಡಿ ಆಗಿದ್ದೆ, ಹೌದು. ನಾನು ಲೇಟ್ ಆಗೇ ರೆಡಿ ಆಗೋದು. ಬಟ್ ಇವತ್ತು ನಾನು ಬೇಗ ರೆಡಿ ಆಗಿ ನೀನು ವೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ನಾನು ಸ್ವಲ್ಪ ವರ್ಕ್ ಇತ್ತು ನಂದು, ಅದನ್ನ ಮುಗಿಸ್ಕೊಂಡು ಬರ್ಬೇಕಾಗಿತ್ತು. ಅದನ್ನ ಒಪ್ಕೋ. ಗೈಸ್, ನಾವಿವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೆಂಪಲ್ಗೆ ಹೋಗ್ತೀವಿ. ಮುಂಚೆ ಈ ರೋಡು ಎಷ್ಟು ಅಂದರೆ ಭಯ ಬರೋ ಥರ ಇತ್ತು ಅಂದರೆ ಇಲ್ಲಿ ಯಾರೂ ಓಡಾಡ್ತಾ ಇರಲಿಲ್ಲ ಈ ರೋಡಲ್ಲಿ. ಇವಾಗ ಇಲ್ಲೇ ಪೊಲೀಸ್ ಸ್ಟೇಷನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇವಾಗ ಜನಗಳೆಲ್ಲ ಓಡಾಡ್ತಾರೆ ಅಲ್ವಾ. ಮುಂಚೆ ಎಲ್ಲ ಲವರ್ಸ್ಗಳು ಭಾಳ ಅಡ್ಡಾಡೋರು. ಹೌದು, ಅಡ್ಡಾಡ್ತಾ ಇರ್ಲಿಲ್ಲ ಇಲ್ಲಿ, ಯಾರು ಬರ್ತಾ ಇರ್ಲಿಲ್ಲ ಇಲ್ಲಿ ಈ ರೋಡಲ್ಲಿ. ಇವಾಗ ಇಲ್ಲೇ ಪೊಲೀಸ್ ಸ್ಟೇಷನ್ ಕಟ್ಬಿಟ್ಟಿದ್ದಾರೆ. ಇವಾಗ ಜನಗಳು, ಕೆಲವೊಂದು ಆಫೀಸ್ಗಳು ಇದೆ ಅಕ್ಕಪಕ್ಕ. ಗೈಸ್, ನಾನು ಇವತ್ತು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಸ್ವಲ್ಪ ಫಿಟ್ಟಿಂಗ್ ಮಾಡಿಸಿಲ್ಲ ಈ ಡ್ರೆಸ್ಸು, ಅದಕ್ಕೆ ಇಲ್ಲಿ ಲೂಸ್ ಇದೆ. ಇವತ್ತು ಟೆಂಪಲ್ಗೆ ಅಂತ ಹಾಕ್ಕೊಂಡಿದ್ದೀನಿ. ಫಿಟ್ಟಿಂಗ್ ಒಂದು ಮಾಡಿಸ್ಬೇಕು, ಆಮೇಲೆ ನಿಮಗೆ ತೋರಿಸ್ತೀನಿ ನನ್ನ ಫುಲ್ ಔಟ್ಲುಕ್, ಅಂದರೆ ಫುಲ್ ಔಟ್ಫಿಟ್ ಹೇಗಿದೆ ಅನ್ನೋದು. ಇವಾಗ ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ವರುಣು. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟಲ್ಲಿ ಇವತ್ತು ನಾವು ಉಪ್ಪಿಟ್ಟು ತಿಂದ್ವಿ. ಹೇಗೆ ಕಾಣ್ತಿದ್ದೀನಿ ನಾನಿವತ್ತು? ಅಪರಂಜಿ ಥರ ಕಾಣ್ತಿದ್ದೆ. ಜಾಸ್ತಿ ಪಾಲಿಶ್ ಹೊಡಿಬೇಕು ಬರಬೇಡ, ಆಯ್ತಾ? ಹೇಳು ನಿಜ. ಸೀರಿಯಸ್ ಆಗಿ ಹೇಳ್ತಿರೋದು. ಅಪರಂಜಿ ಥರ ಕಾಣ್ತಿದ್ಯಾ? ಗೈಸ್, ಈ ರೋಡಲ್ಲಿ ಒಂದು ಕಡೆ ಕಾಫಿ ಸಿಗುತ್ತೆ, ಅಂದರೆ ಮಲೆನಾಡು ಚಾಯ್ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಹೋಯ್ತಾ ಮುಂದೆ ಬರುತ್ತಾ ಅದು ಶಾಪು? ಕಾಫಿ ನಾಡು ಏನೋ ಇದೆ ಹೆಸರು. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಬಟ್ ಇವಾಗ ಹೋಗೋಕ್ಕಾಗಲ್ಲ. ಈಗ ಟೆಂಪಲ್ಗೆ ಹೋಗಿ ಆಮೇಲೆ ಆನ್ ದ ವೇ. ಇವಾಗ ತಾನೇ ಶುಂಠಿ ಕಾಫಿ ಕುಡಿದಿದ್ಯಾ? ಅದು ಶುಂಠಿ ಇದಾಯ್ತು. ನಾರ್ಮಲ್ ಕಾಫಿ ಕುಡಿಬೇಕಾ? ನಿನ್ನೆ ಏನಾಯ್ತು ಅಂದ್ರೆ, ವರುಣ್ ಕಿವಿ ಮುಂಚೆನೆ ಚುಚ್ಚಿಸಿದ್ರು, ಅದು ಮುಚ್ಚೋಗಿತ್ತು. ನೆನ್ನೆ ಮತ್ತೆ ಚುಚ್ಚಿಸಿ ಇಯರಿಂಗ್ ಹಾಕ್ಸಿದ್ರು. ತುಂಬ ಚೆನ್ನಾಗಿದೆ ಆ ಇಯರಿಂಗು. ಇವಾಗ ತೆಗ್ದಿಟ್ಟಿದ್ದಾರೆ. ಯಾಕೆ ಅಂದರೆ ಆ ನೋವಿಗೆ ಸ್ವಲ್ಪ ಪೇನ್ ಆಗಿಬಿಟ್ಟಿತ್ತಲ್ಲ ನಿನಗೆ, ಸ್ವಲ್ಪ ಗುಳ್ಳೆ ಥರ ಪೇನ್ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ತೆಗೆದು ಬರೀ ಅದು ಸ್ಟಡ್ ಮಾತ್ರ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆ ರಿಂಗ್ ಕೂಡ ಬರುತ್ತೆ, ನೋಡ್ತಾ ಇರ್ಬೋದು. ಆ ರಿಂಗು ಯಾಕಂದರೆ ಅದು ಸ್ವಲ್ಪ ತಗುಲ್ತಾ ಇತ್ತು ಅಂತ ಹೇಳಿ ಗೋಲ್ಡ್ ರಿಂಗ್ ತೆಗ್ದಿಟ್ಟಿದ್ದಾರೆ. ಸ್ಟಡ್ ಮಾತ್ರ ಇವಾಗ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿತ್ತು ಅದು ನಿನಗೆ. ಚಿತ್ರದುರ್ಗದ ವ್ಯೂ ನೋಡಿ ಇಲ್ಲಿ ಎಷ್ಟು
ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ರೋಡ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಗೈಸ್, ನಾವು ಪಾಕಶಾಲಾಗೆ ಬಂದು ಕಾಫಿ ಕುಡಿಯೋಣ ಇಲ್ಲಾಂದರೆ ಟೀ ಕುಡಿಯೋಣ ಅಂದ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ ನಾವು ಟೆಂಪಲ್ ವಿಸಿಟ್ ಮಾಡ್ತೀವಿ. ಹಾಗೆ ಲಾಂಗ್ ಡ್ರೈವ್ ಹೋಗಿ ಕಾಫಿ ಟೀ ಈ ರೀತಿ ಕುಡ್ಕೊಂಡು ನಾವು ಆರಾಮಾಗಿ ಮಾತಾಡಿಕೊಂಡು ಮನೆಗೆ ಹೋಗ್ತೀವಿ. ಸೊ ನಮ್ಮ ವೀಕೆಂಡ್ ಇದೇ ರೀತಿ ಇರುತ್ತೆ ಎವ್ರಿ ಸ್ಯಾಟರ್ಡೆ ಸಂಡೇ. ಸಿಂಪಲಾಗಿ ಚೆನ್ನಾಗಿರುತ್ತೆ. ಗೈಸ್, ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಮ್ಮದು ಟ್ರಿಪ್ ಕೂಡ ಇದೆ ಮುಂದಿನ ವಾರ ವಿತ್ ಫ್ಯಾಮಿಲಿ ಜೊತೆ. ಅದಕ್ಕೆ ಇವಾಗಲೇ ಹಾಕಿಸ್ಬಿಡೋಣ ಫುಲ್ ಟ್ಯಾಂಕ್ ಅಂತ ಹೇಳ್ತಾ ಇದ್ದೀನಿ. ಹೇಗೆ ಫುಲ್ ಟ್ಯಾಂಕ್ ಹಾಕ್ಸೋಣ ಇವತ್ತೇ ಫುಲ್ ಟ್ಯಾಂಕ್ ಯಾಕಂದರೆ ನಾವು ಇನ್ನೂ ಹೊರಡೋದು ಮುಂದಿನ ವಾರ ವೆನ್ಸ್ಡೇ. ಹಂಗೆ ಈಗಲೇ ಹಾಕಿಸ್ಕೊಂಬಿಡೋಣ ಅಂತ ಬಂದಿದ್ದೀವಿ. ನಾನು ವರುಣ್ ಜಿಮ್ಮಿಗೆ ಬಂದಿದ್ದೀವಿ. ಇವತ್ತೇನೋ ಟ್ರಾನ್ಸ್ಫಾರ್ಮರ್ ಏನೋ ರಿಪೇರಿ ಇತ್ತು ಅಂತ ಹೇಳಿ ಅವರು ಥ್ರೆಡ್ಮಿಲ್ ಆನ್ ಮಾಡಿರಲಿಲ್ಲ. ಸೊ ನಾನು ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ. ಗೈಸ್, ಜಿಮ್ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ನಾವು ಇದು ಏನು ಚಾಕ್ಲೇಟು? ಪ್ರೋಟೀನ್ ಚಾಕ್ಲೇಟ್ ತಿಂತಾ ಇದ್ದೀನಿ. ಇಲ್ಲೇ ಜಿಮ್ಮಲ್ಲೇ ಸಿಗುತ್ತೆ. ಇದು ನನಗೆ ತುಂಬ ಇಷ್ಟ. ತುಂಬಾ ಹೆಲ್ದಿ ಚಾಕ್ಲೇಟ್ ಇದು. ಸಕ್ಕತ್ತಾಗಿದೆ. ಅಷ್ಟೇ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ, ಬಟ್ ಹೆವಿ ಹೆಲ್ದಿ ಚಾಕ್ಲೇಟು. ಚಾಕ್ಲೇಟ್ ಏನೋ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದು ತಿಂದರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಗೈಸ್, ನಾನು ವರುಣ್ ಇವಾಗ ತಾನೇ ಜಿಮ್ಮಿಂದ ಬಂದ್ವಿ. ವರುಣ್ಗೇನೋ ಆಫೀಸ್ ವರ್ಕ್ ಇದೆ ಅಂತ ಹೇಳಿದ್ರು. ಸೊ ವರ್ಕ್ ಮಾಡ್ಕೊಂಡು ಕೂತಿದ್ದಾರೆ. ನನ್ನ ಆಫೀಸ್ ಕೆಲಸ ಆವಾಗಲೇ ಮುಗೀತು. ಹಾಗೆ ಕೂತಿದ್ದೀನಿ ರೆಸ್ಟ್ ಮಾಡಿಕೊಂಡು. ಆ್ಯಂಡ್ ಗೈಸ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಈ ಚಾನಲಲ್ಲಿ. ಸಬ್ಸ್ಕ್ರೈಬ್ ಆಗಿ ನೋಡಿ. ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಸೊ ತುಂಬಾ ಯೂಸ್ಫುಲ್ ವೀಡಿಯೋಸ್ನೇ ನಾವು ಮಾಡ್ತೀವಿ. ಆ್ಯಂಡ್ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀವಿ. ಬಾಯ್.